ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ ಇನ್ನೂ ರೆಡಿ ಆಗಿಲ್ವಾ? ನೆಕ್ಸ್ಟ್ ಎಂಟ್ರಿ ನಿಂದೆ. ನಾನು ಆಟಕ್ಕೆ ಬರಲ್ಲ ಕಣೋ, ನೀವೇ ಆಟ ಆಡ್ಕೊಳ್ಳಿ. ನೀನ್ ಇಲ್ದೇ ಇದ್ರೆ ಹೆಂಗ್ ಮಾಡಕ್ಕೆ ಆಗತ್ತೆ ಹೇಳು? ಹೀರೋಯಿನ್ಗೆ ನೀನೇ ಡೈಲಾಗ್ ಹೇಳ್ಕೊಡ್ಬೇಕು. ನಾನು ಮನೆಗೆ ಹೋಗಿ ಟಿವಿ ನೋಡ್ತೀನಿ. ಟಿವಿ ಆಮೇಲೆ ನೋಡಂತೆ, ಬಂದು ಆಟ ಆಡು ಪ್ಲೀಸ್. ನನ್ಗೆ ಆಡಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ಮನೆಗೆ ಹೋಗ್ತೀನಿ. ಯಾಕೆ ಸಿಹಿ, ಇವತ್ತಿನ ಆಟ ಮುಗ್ದೋಯ್ತಾ? ನನ್ಗೆ ಆಡಕ್ಕೆ ಇಷ್ಟ ಇಲ್ಲ ಆಂಟಿ. ಯಾಕೆ ಇವತ್ತು ಸಪ್ಪಗಿದ್ದೀಯಾ? ಸೀತಮ್ಮ ಬೈದ್ಲಾ? ಸೀತಮ್ಮ ಯಾಕೆ ಬೈತಾಳೆ ಆಂಟಿ? ನೀನು ದಡ್ಡಿನಾ ಬುದ್ಧಿವಂತೇನಾ? ನಾನು ಬುದ್ಧಿವಂತೇನೆ, ಕ್ಲಾಸಲ್ಲಿ ಥರ್ಡ್ ರ್ಯಾಂಕ್ ಬಂದಿದ್ದೀನಿ ಗೊತ್ತಾ? ಎಲ್ಲರಲ್ಲೂ ಬುದ್ಧಿವಂತೆ, ಆದ್ರೆ ಒಂದ್ರಲ್ಲಿ ಮಾತ್ರ ದಡ್ಡಿ. ಊರಿಗೆಲ್ಲ ಜಾತಿಗೆ ಹೇಳ್ಕೆ ಬತ್ತೀಯ. ಸೀತನ್ ಮಗಳು ಅಂತ ರಾಮು ತಾತಗೆ ಹೇಳಲೇ ಇಲ್ಲ. ಮೊದ್ಲೇ ರಾಮು ತಾತಗೆ ಸೀತನ್ ಮಗಳು ಅಂತ ಹೇಳಿದ್ರೆ ಇಷ್ಟೆಲ್ಲ ಆತರಲೇ ಇಲ್ಲ. ಈಗ ನೋಡು, ನಿನ್ನಿಂದಾಗಿ ಸಂಬಂಧ ಕೈ ಬಿಡುತ್ತೋ ಏನೋ. ಸಂಬಂಧ ಕೈ ಬಿಡೋದು ಅಂದ್ರೆ? ಲಿಸನ್, ವಾಟ್ ಎವರ್ ಇಟ್ ಈಸ್, ನನ್ನಿಂದ ಯಾವ ವಿಷಯನೂ ಮುಚ್ಚಿಡಕ್ಕೆ ಹೋಗ್ಬೇಡಿ. ಅದೇನೇ ಇದ್ರು ಡೈರೆಕ್ಟ್ ಆಗಿ ಮಾತಾಡಿ. ನಾನು ಫಸ್ಟೇ ಇದನ್ನೆಲ್ಲ ಕ್ಲಿಯರ್ ಆಗಿ ಮಾತಾಡಬೇಕಿತ್ತು. ನಾನಿಷ್ಟು ದಿನ ಸಿಹಿ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದೆ. ನಿಮ್ಮ ಫ್ಯೂಚರ್ ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ಲ. ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು ರಾಮ್, ನಿಮಗೆ ಒಂದು ಕೊರತೆನೂ ಆಗಬಾರ್ದು. ಸೀತಾ ಪ್ಲೀಸ್, ಈ ಥರ ಒಗಟೊಗಟಾಗಿ ಮಾತಾಡಬೇಡಿ, ಕನ್ಫ್ಯೂಸ್ ಆಗುತ್ತೆ. ಆತ ಏನು ಹೇಳಿದ್ರು ಅಂತ ಡೈರೆಕ್ಟಾಗಿ ಹೇಳಿ. ನನ್ನ ಲೈಫಲ್ಲಿ ನನ್ನ ಮಗು ಅಂತ ಒಪ್ಕೊಳ್ಳೋದು ಸಿಹಿನ ಮಾತ್ರ. ಸಿಹಿನ ಬಿಟ್ಟು ನನಗಿನ್ಯಾವ ಮಗುನೂ ಬೇಕಾಗಿಲ್ಲ. ಸಿಹಿ ಒಬ್ಳೇ ನನ್ನ ಮಗಳು. ಇದು ನನ್ನ ನಿರ್ಧಾರ, ನೀವಿದನ್ನು ಒಪ್ಕೋಬೇಕು. ಇದು ನಿಮ್ಮ ನಿರ್ಧಾರನೂ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆ ಥರ ನಿರೀಕ್ಷೆ ಮಾಡೋದು ತಪ್ಪಾಗತ್ತೆ. ನಿಮ್ಮ ನಿರ್ಧಾರ ಏನೇ ಇದ್ರು ನಾನು ಒಪ್ಕೋತೀನಿ ರಾಮ್. ಸೀತಾ, ನೀವು ಯಾಕೆ ಈಗ ಮಾತಾಡ್ತಿದ್ದೀರಾ? ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ಸಿಹಿನೂ ನಮ್ಮ ಜೊತೆನೇ ಇರ್ತಾಳೆ. ಇದನ್ನೆಲ್ಲ ತಾತಂಗೆ ಕ್ಲಿಯರ್ ಆಗಿ ಹೇಳಿದಿರ ತಾನೆ? ನನ್ನ ನಿರ್ಧಾರ ಕ್ಲಿಯರ್ ಆಗಿದೆ. ನನಗೆ ಸಿಹಿ ಅಷ್ಟೇ ಸಾಕು, ಇನ್ಯಾವ ಮಗುನೂ ಬೇಡ. ಇದನ್ನ ತಾತಂಗೆ ನೀವೇ ತಿಳಿಸಿ. ಸೀತಾ, ಹೌದು, ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಆದರೆ ನಮ್ಮ ಮದುವೆಯಿಂದ ಇನ್ನೊಂದು ಮಗು ಬೇಕು ಅಂದರೆ ಅದು ನನ್ನಿಂದ ಸಾಧ್ಯ ಇಲ್ಲ. ನಾನು ಒಪ್ಕೊಳ್ಳೋದು ಇಲ್ಲ. ಸೀತಾ, ಇದ್ರ ಬಗ್ಗೆ ನಾವು ಯಾಕೆ ಮಾತಾಡ್ತಾ ಇದ್ದೀವಿ? ವಿ ಕ್ಯಾನ್ ಟಾಕ್ ಅಬೌಟ್ ಇಟ್ ಲೇಟರ್. ಈಗಲ್ಲ ರಾಮ್, ಮುಂಚೆನೇ ನಾವು ಡಿಸ್ಕಸ್ ಮಾಡಬೇಕಿತ್ತು. ತಾತ ನಮ್ಮ ಮದುವೆಯಿಂದ ಅವ್ರ ವಂಶದ ಕುಡಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅವ್ರು ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದಕ್ಕೆ ನನ್ನ ನಿರ್ಧಾರನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಮದುವೆಯಿಂದ ನಿಮ್ಮ ವಂಶನ ಬೆಳಗಕ್ಕೆ ನನ್ನಿಂದ ಆಗತ್ತಿಲ್ಲ. ಸಾರಿ ರಾ. ನೋಡು, ನಿಮ್ಮ ಅಜ್ಜಿನೇ ಬಂದ್ರೆ ಕೇಳ್ಕೊ. ಅಜ್ಜಿ, ಸಂಬಂಧ ಕೈ ಬಿಡೋದು ಅಂದ್ರೆ? ಸಂಬಂಧ ಕೈ ಬಿಡೋದು ಅಂದ್ರೆ ಬೇಡ ಅಂತ ಅರ್ಥ. ಯಾಕೆ ಬಂಗಾರಿ, ನಿಮ್ ಶೂಟಿಂಗ್ ಅಲ್ಲಿ ಯಾರಾದ್ರೂ ಮದ್ವೆ ಸಂಬಂಧ ಬೇಡ ಅಂದ್ರ? ಅಂದ್ರೆ ನನ್ನಿಂದ ಸೀತಮ್ಮನ ಮದುವೆ ಆಗೋದಿಲ್ವಾ? ಹೇ ಬಂಗಾರಿ, ಯಾಕೆ, ಏನಾಯ್ತು ಇವಳಿಗೆ? ಓಡೋಗ್ತಾ ಇದ್ದಾಳಲ್ಲ. ಸೀತಾ, ಒಂದು ನಿಮಿಷ ನಿಂತ್ಕೊಳ್ಳಿ. ಯಾಕೆ ಹೊಡ್ತಾ ಇದ್ದೀರಾ? ರಾಮ್, ನೀವೇನೋ ಹೇಳಿಲ್ಲ ಅಂದ್ರೂ ನನಗೆ ಅರ್ಥ ಆಗತ್ತೆ, ಅದಕ್ಕೆ ಹೊರಟೆ. ಸೀತಾ, ನಾನು ಏನು ಹೇಳಿಲ್ಲ ಅಂದ್ರೆ? ನೀವು ಮಾತಾಡಲಿಲ್ಲ ಅಂದ್ರೂ ನಂಗೆ ಅರ್ಥ ಆಗುತ್ತೆ ರಾಮ್. ನನ್ನ ಫ್ಯೂಚರ್ನ ನೀವು ಇಮ್ಯಾಜಿನ್ ಮಾಡ್ಕೊಂಡಾಗ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಒಂದು ಮಗು ಬೇಕು ಅಂತ ನಿಮ್ಗೆ ಆಸೆ ಇರಲ್ವಾ? ಸೀತಾ, ಲೈಫ್ ಲಾಂಗ್ ಸಿಂಗಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಲೈಫಲ್ಲಿ ಪ್ರೀತಿ ಆಗೋದು ಒಂದೇ ಸಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೀವು ನನ್ನ ಲೈಫಿಗೆ ಬಂದ್ರಿ, ಜೊತೆಗೆ ಸಿಹಿ ಬಂತು. ನನ್ನ ಥಾಟ್ ಪ್ರಾಸೆಸ್ಸೇ ಚೇಂಜ್ ಆಗೋಯ್ತು ಸೀತಾ. ನಿಜ ಹೇಳಬೇಕಂದ್ರೆ ನಾನು ನಿಮ್ಮಿಬ್ಬರ ಜೊತೆ ಇದ್ದಾಗ ತುಂಬ ಖುಷಿಯಾಗಿರ್ತೀನಿ. ರಾಮ್, ನಿಮಗೆ ನಿಮ್ಮದೇ ಆದ ಮಗುಗೆ ತಂದೆ ಆಗಬೇಕು ಅಂತ ನಿಮ್ಗೆ ಆಸೆ ಇರಲ್ವಾ?
ಡೈರೆಕ್ಟಾಗಿ ಹೇಳಿ. ನನಗೆ ನೋವಾಗತ್ತೆ ಅಂತ ಮುಚ್ಚಿಡ್ಬೇಡಿ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಹೇಗೆ ನನ್ನ ಪ್ರಯಾರಿಟೀಸಿಗೆ ಬೆಲೆ ಕೊಡ್ತೀರೋ ನಾನು ಹಾಗೆ ನಿಮ್ಮ ಕನಸುಗಳಿಗೆ ಗೌರವಿಸ್ಬೇಕಲ್ವಾ? ಬರೀ ನನ್ನ ನಿರ್ಧಾರ, ನನ್ನ ಯೋಚನೆ ಅಷ್ಟೇ ಮುಖ್ಯ ಅಲ್ಲ. ನಿಮ್ಮ ಆಸೆ ಏನು ಅಂತ ಕೇಳೋದು ನನ್ನ ಧರ್ಮ. ಸರಿಯಾಗಿ ಯೋಚನೆ ಮಾಡಿಬಿಟ್ಟು ಹೇಳಿ. ಅಂತ ಒಂದು ಆಸೆನೇ ಇಲ್ಲ ಅಂತ ಹೇಳ್ಬೇಡಿರಾ. ನನಗೆ ಅರ್ಥ ಆಗತ್ತೆ, ಎಲ್ಲ ಮನುಷ್ಯರಲ್ಲೂ ಇದು ಸಹಜವಾಗಿರೋ ಆಸೆ. ಆದರೆ ನನ್ನ ನಿರ್ಧಾರನ ನಾನು ಹೇಳಿದ್ದೀನಿ. ಸೀತಾ ಪ್ಲೀಸ್ ನಿಂತ್ಕೊಳ್ಳಿ. ಯಾಕೆ ಇದನ್ನು ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ? ತಾತನ ಥಾಟ್ ಪ್ರೋಸೆಸ್ ನಿಮಗೆ ಗೊತ್ತಲ್ಲ. ಓಲ್ಡ್ ಜನ್ರೇಷನ್ ಎಷ್ಟೇ ದೇಶ ಸುತ್ತಿದ್ರು ಮಕ್ಕಳು ಮೊಮ್ಮಕ್ಕಳು ಅಂದಾಗ ಈ ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಡೀಪ್ ರೂಟ್ ಆಗಿರುತ್ತೆ. ಅದನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ ಸೀತಾ. ನಾನು ತಪ್ಪು ಅಂತ ಹೇಳಲಿಲ್ಲ ರಾಮ್. ನಿಜ ಹೇಳಬೇಕು ಅಂದರೆ ತಪ್ಪು ನಂದು ರಾಮ್. ನಾನು ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಸೀತಾ, ನಿಮಗೆ ನೆನಪಿದ್ಯಾ, ನನ್ನಿಂದಾಗಿ ನಿಮ್ಮ ಜಗತ್ತಲ್ಲಿ ಯಾವ ಬದಲಾವಣೆನೂ ಆಗಲ್ಲ ಅಂತ ನಾನು ನಿಮಗೆ ಮಾತು ಕೊಟ್ಟಿದ್ದೆ. ನಾನು ಕೊಟ್ಟ ಮಾತನ್ನ ನಾನು ಯಾವತ್ತೂ ತಪ್ಪಲ್ಲ ಸೀತಾ, ನೆನ್ಪಿಟ್ಕೊಳ್ಳಿ. ಸೊ ರಿಲ್ಯಾಕ್ಸ್. ರಾಮ್, ನನ್ನ ಪ್ರಶ್ನೆಗೆ ನೀವು ಇನ್ನೂ ಉತ್ತರನೇ ಕೊಟ್ಟಿಲ್ಲ. ನಿಮಗೆ ನಿಮ್ಮದೇ ಆದ ಮಗು ಬೇಕು ಅಂತ ಆಸೆ ಇದೆಯೋ ಇಲ್ವೋ? ಸೀತಾ, ನಿಮ್ಮ ಪ್ರಶ್ನೆ ಇರಿಲೆವೆಂಟ್ ಆಗಿದೆ. ಆಲ್ ಐ ಕ್ಯಾನ್ ಟೆಲ್ ಯು ಇಸ್ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಸೀತಾ. ತಾತ ಈ ಥರ ಯೋಚನೆ ಮಾಡೋದು ಮಕ್ಕಳು ಮೊಮ್ಮಕ್ಕಳು ಅಂತೆಲ್ಲ ಸಹಜ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶನ್ಸ್. ಬನ್ನಿ ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಡ ರಾಮ್, ಸೀತಾ ನಿಂತ್ಕೊಳ್ಳಿ. ಪ್ಲೀಸ್ ರಾಮ್, ನಂಗೆ ಸ್ವಲ್ಪ ಟೈಮ್ ಬೇಕು. ಬೇಜಾರು ಮಾಡ್ಕೋಬೇಡಿ. ನನ್ನಿಂದಾಗೆ ಸೂರ್ಯ ತಾತ ಸೀತಮ್ಮನ ರಿಜೆಕ್ಟ್ ಮಾಡ್ತಾರ? ನನ್ನಿಂದಾಗಿ ನನ್ನ ಫ್ರೆಂಡು ಬಂದ ನನ್ನ ಸೀತಮ್ಮನ ಮದ್ವೆ ಆಗಲ್ವಾ ದೇವ್ರೆ? ನಾನೇನ್ ಮಿಸ್ಟೇಕ್ ಮಾಡಿದೆ? ಸೂರ್ಯ ತಾತ ನಾನು ಇಷ್ಟ ಆಗಿದ್ದಲ್ವಾ ದೇವ್ರೆ? ಅವ್ರು ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು. ಅದಕ್ಕೆ ಅವ್ರು ನನ್ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿಲ್ವಾ ದೇವ್ರೆ? ನನ್ನ ಫ್ರೆಂಡು ಮತ್ತು ನನ್ನ ಸೀತಮ್ಮ ಇಬ್ಬರೂ ಬೇಕು ದೇವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.